ಹಾಯ್ ಎವ್ರಿವನ್ ವೆಲ್ಕಮ್ ಬ್ಯಾಕ್. ನೀವು ನೋಡ್ತಿದ್ದೀರಾ ಫ್ರೆಂಡ್ ಸೊಲ್ಯೂಷನ್ ಯೂಟ್ಯೂಬ್ ಚಾನಲ್. ಒಂದು ಆರ್ಟಿಕಲ್ ನೋಡಿದೆ, ಅದು ಬಂದ್ಬಿಟ್ಟು ಪ್ರಜಾವಾಣಿಯಲ್ಲಿ ನೋಡಿ ಶಾಕ್ ಆಯ್ತು. ನೀಟ್ ವಿದ್ಯಾರ್ಥಿಗಳಿಗೆ ಈ ರೀತಿ ಮೋಸ ಮಾಡಿದ್ದಾರೆ. 6 ಡೀಮ್ಸ್ ವಿವಿಯಲ್ಲಿ ಕೂಡ ರಾಜ್ಯ ಕೋಟಕ್ಕೆ ಶೂನ್ಯ ಕೊಟ್ಟಿದ್ದಾರೆ, ಮೀಸಲಾತಿ ಕೂಡ ಇಲ್ಲ. ದೊಡ್ಡ ವಿದ್ಯಾರ್ಥಿಗಳಿಗೆ ಮೋಸ ಆಗಿದೆ. ಅದ್ರ ಬಗ್ಗೆ ಡೀಟೇಲ್ ಆಗಿ ಮಾಹಿತಿ ಕೊಡ್ತೀನಿ. ಚಾನಲ್ಗೆ ಸಬ್ಸ್ಕ್ರೈಬ್ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ನಿಮಗೆ ಗೊತ್ತಿರೋ ರಾಜ್ಯದಲ್ಲಿ 12 ಡೀಮ್ಸ್ ಯೂನಿವರ್ಸಿಟಿಗಳು ಕೂಡ ಇದಾವೆ. 2412 ಮೆಡಿಕಲ್ ಸೀಟ್ಗಳು ಕೂಡ ಹೊಂದಿದ್ದಾವೆ. ಬಟ್ 2412 ಇದ್ರೂ ಕೂಡ ನಮ್ಮ ರಾಜ್ಯದಲ್ಲಿ ಇದ್ರೂ ಕೂಡ ವಿದ್ಯಾರ್ಥಿಗಳಿಗೆ ಅಂದ್ರೆ ಕೋಟಕ್ಕೆ ಬಿಟ್ಕೊಟ್ಟಿದ್ದು ಬರೀ 188 ಸೀಟ್ಗಳು ಮಾತ್ರ. ಆ ಉಳಿದ ಸೀಟ್ಗಳನ್ನು ಯಾವುದೇ ಕಾರಣಕ್ಕೂ ಪ್ರವೇಶಕ್ಕೆ ಮೀಸಲಾತಿಯು ಕೂಡ ಇಲ್ಲ, ಏನಿಲ್ಲ, ಆ ರೀತಿ ಕೂಡ ಮಾಡಿದ್ದಾರೆ. ಇಲ್ಲಿ ಏನಾಗಿದೆ ಅಂದ್ರೆ ನಮ್ಮ ಸ್ಟೇಟ್ ಅಲ್ಲೇ ಸ್ಥಾಪನೆ ಆಗಿದ್ದಾರೆ. ಸ್ಟೇಟ್ ಅಲ್ಲೇ ನಿರೀಕ್ಷೇಪಣಾ ಪತ್ರ ಅಂದ್ರೆ ನಿಮಗೆ ಗೊತ್ತಿರೋ ಹಾಗೆ ಪರ್ಮಿಷನ್ ಪತ್ರನ ತೆಗೆದುಕೊಂಡು ಯೂನಿವರ್ಸಿಟಿಗಳನ್ನ ಮಾಡಿದ್ದಾರೆ. ಬಟ್ ವಿದ್ಯಾರ್ಥಿಗಳಿಗೆ ಅನ್ಯಾಯ ಮಾಡಿದ್ದಾರೆ, ಸೀಟ್ ಕೂಡ ಕೊಟ್ಟಿಲ್ಲ ಅಂತ ಹೇಳಿ ಪೋಷಕರು ಆರೋಪ ಕೂಡ ಮಾಡಿದ್ದಾರೆ. ಇಲ್ಲಿ ಏನಾಗಿದ್ರೆ ಅಂದ್ರೆ ಈ ಯೂನಿವರ್ಸಿಟಿಗಳಲ್ಲಿ ಮೀಸಲಾತಿ ಸೌಲಭ್ಯ ಕಲ್ಪಿಸದೆ ಪರಿಶಿಷ್ಟ ಹಿಂದುಳಿದ ವರ್ಗದ ವಿದ್ಯಾರ್ಥಿಗಳನ್ನ ಹೊರಗಿಟ್ಟಿದ್ದಾರೆ. ಇಲ್ಲಿ ಏನಾಗಿದೆ ಅಂದ್ರೆ ರಾಜ್ಯ ಕೋಟ ಅಂದ್ರೆ ಸ್ಟೇಟ್ ಕೋಟಕ್ಕೆ ಇಷ್ಟು ಅಂತ ಹೇಳಿ ಕೊಡ್ಬೇಕಾಗುತ್ತೆ. ಬಟ್ ಇಲ್ಲಿ ಮೀಸಲಾತಿ ಕೂಡ ಕೊಡಬೇಕಾಗುತ್ತೆ, ಎರಡೂ ಕೂಡ ಕೊಟ್ಟಿಲ್ಲ. ಈ ರೀತಿ ಒತ್ತಡ ಹಾಕಿ ಈ ರೀತಿ ಮೋಸ ಕೂಡ ಮಾಡಿದ್ದಾರೆ ಅಂತ ಹೇಳಿದ್ದಾರೆ. ಒಟ್ಟು ನೋಡೋದಾದ್ರೆ ಡೀಮ್ಸ್ ಕಾಲೇಜುಗಳನ್ನು ಹೊರತುಪಡಿಸಿ ರಾಜ್ಯದಲ್ಲಿ 24 ಸರ್ಕಾರಿ ಕಾಲೇಜುಗಳು ಕೂಡ ಇದ್ದು ಟೋಟಲ್ ಬಂದ್ಬಿಟ್ಟು 58 ಕಾಲೇಜುಗಳಿಂದ ನಿಮಗೆ 9663 ಸೀಟ್ಗಳು ಕೂಡ ಹೊಂದಿದ್ದಾವಂತೆ. ಅದರಲ್ಲಿ 12 ಡೀಮ್ಸ್ ವಿವಿಗಳು ಇದಾವೆ. ಅವರು ಕೂಡ ನಿರೀಕ್ಷೇಪಣಾ ಪತ್ರಗಳನ್ನು ತೆಗೆದುಕೊಂಡು ಒಟ್ಟಾರೆ 188 ಸೀಟ್ಗಳನ್ನ ಮಾತ್ರ ಬಿಟ್ಕೊಟ್ಟಿದೆ. ಇನ್ನು 6 ಯೂನಿವರ್ಸಿಟಿಗಳು ಕೂಡ ಒಂದೇ ಒಂದು ಸೀಟ್ಗಳನ್ನು ಕೂಡ ಬಿಟ್ಕೊಟ್ಟಿಲ್ಲ. ಇದು ರಾಜಕಾರಣಿಗಳ ಒಡೆತನಕ್ಕೆ ಸೇರಿದೆ ಅಂತ ಕೂಡ ಹೇಳಿದ್ದಾರೆ. ಇಲ್ಲಿ 6 ಡೀಮ್ ಯೂನಿವರ್ಸಿಟಿಗಳು ಮೋಸ ಮಾಡಿದ್ದಾರೆ, ಒಂದೇ ಒಂದು ಸೀಟ್ಗಳನ್ನ ಸರ್ಕಾರಕ್ಕೆ ಬಿಟ್ಕೊಟ್ಟಿಲ್ಲ. ಗೊತ್ತೇ ಇದೆ, ಎಲ್ಲ ಪೊಲಿಟಿಕ್ಸ್ ಕೋಟ್ಯಾಂತರ ರೂಪಾಯಿ ವ್ಯವಹಾರ ಮಾಡ್ತಾರೆ. ಎಲ್ಲ ರಾಜಕಾರಣಿಗಳೇ ಅವರು ಲೂಟಿ ಮಾಡಿದ್ದಾರೆ ಅಂತ ಹೇಳ್ಬೋದು. ನೋಡೋದಾದ್ರೆ ನಿಮಗೆ ಹೇಗೆ ಅಂದ್ರೆ ನಿರೀಕ್ಷೇಪಣೆ ಅಂದ್ರೆ ರಾಜ್ಯ ಸರ್ಕಾರದಿಂದ ಮೂಲ ಸೌಲಭ್ಯ ನಿರೀಕ್ಷೇಪಣಾ ಪತ್ರ ಕೂಡ ಪಡೆಯೋದಕ್ಕೆ ಡೀಮ್ಸ್ ಯೂನಿವರ್ಸಿಟಿಗಳು ಕೂಡ 5 ವರ್ಷದಲ್ಲಿ ಬರೋಬ್ಬರಿ ಒಂದು ವೈದ್ಯಕೀಯ ಸೀಟ್ಗಳಿಗೆ 1 ಕೋಟಿಗೂ ಹೆಚ್ಚು ಶುಲ್ಕ ಕೂಡ ಪಡೆದಿದ್ದಾವೆ. ಇದೇ ಕಾರಣ, ಮೇನ್ ಕಾರಣ ಏನಂದ್ರೆ ಈ ಡೀಮ್ಸ್ ಖಾಸಗಿ ಯೂನಿವರ್ಸಿಟಿಗಳು ಏನ್ ಮಾಡ್ತಾರೆ ಅಂದ್ರೆ ಒಂದು ಸೀಟ್ಗೆ 1 ಕೋಟಿಗೂ ಹೆಚ್ಚು ಫೀಸ್ ನ ವಸೂಲಿ ಕೂಡ ಮಾಡ್ತಾರೆ. 6 ಯೂನಿವರ್ಸಿಟಿಗಳು ಕೂಡ ಇದಾವೆ, ತಲಾ 250 ಸೀಟ್ಗಳು. ಅಂದ್ರೆ ನೋಡೋದಾದ್ರೆ ಲಾಸ್ಟ್ 5 ಇಯರ್ ಅಲ್ಲಿ 150 ರಿಂದ 250 ಕೋಟಿಗೂ ಹೆಚ್ಚು ಫೀಸ್ ನ ಸಂಗ್ರಹ ಕೂಡ ಮಾಡಿದ್ದಾರೆ. ಆ ನಿಟ್ಟಿನಲ್ಲಿ ಇವರು ರಾಜ್ಯ ಕೋಟಕ್ಕೆ ಬಿಟ್ಕೊಟ್ಟಿಲ್ಲ ಅಂತ ಕೂಡ ಹೇಳಿದ್ದಾರೆ. ಮೀಸಲಾತಿ ಸೌಲಭ್ಯ ಕೂಡ ಕೊಟ್ಟಿಲ್ಲ, ಇದು ಅನ್ಯಾಯ ಆಗ್ತದೆ ಅಂತ ಹೇಳಿ ಕೂಡ ಹೇಳಿದ್ದಾರೆ. ಬಿಕಾಸ್ ಏನಾಗುತ್ತೆ ಅಂದ್ರೆ 6 ಡೀಮ್ಸ್ ಯೂನಿವರ್ಸಿಟಿಗಳು ಕೂಡ ಇರೋದು ರಾಜಕಾರಣಿಗಳ ಒಡೆತನ. ರಾಜಕಾರಣಿಗಳು ನೋಡಿ ಏನೇ ಮಾಡಿದ್ರು ಕೂಡ ದೊಡ್ಡದಾಗಿ ಮಾತಾಡೋ ರಾಜಕಾರಣಿಗಳು ಈ ರೀತಿ ಮಾಡಿ ವಿದ್ಯಾರ್ಥಿಗಳಿಗೆ ಮಾಡಿದ್ದಾರೆ. ಎಲ್ಲ ಕೂಡ ಖಾಸಗಿಗೆ ಪೇಮೆಂಟ್ಗೆ 1 ಕೋಟಿಗೆ ಅಧಿಕ ಇರೋರಿಗೆ ಮೀಸಲಾತಿ ಕಲ್ಪಿಸಿದ್ದಾರೆ ಅಂತ ಹೇಳಿ ಆರೋಪ ಕೂಡ ಮಾಡಿದ್ದಾರೆ. ಅಂಡ್ NRI ಕೋಟ ಕೂಡ 400 ಹೆಚ್ಚುವರಿ ವೈದ್ಯಕೀಯ ಸೀಟಲ್ಲಿ 15% ಮಾತ್ರ NRI ಕೋಟ ಕೊಡಬೇಕಾಗುತ್ತೆ. ಅದನ್ನ ಕೂಡ ಕೆಲವೊಂದು ದಲಿತ ವೆಲ್ಫೇರ್ ಟ್ರಸ್ಟ್ ಬಂದ್ಬಿಟ್ಟು ಖಂಡಿಸಿದೆ. NMC ಬೆಳಗಾವಿ, ಚಿಕ್ಕಬಳ್ಳಾಪುರ, ಕಲಬುರಗಿ, ಹಾಸನ, ಮೈಸೂರು, ರಾಯಚೂರು, ವಿಜಯನಗರ ವೈದ್ಯಕೀಯ ವಿಜ್ಞಾನ ಸಂಸ್ಥೆ, ಅಟಲ್ ಬಿಹಾರಿ ವೈದ್ಯಕೀಯ ಕಾಲೇಜು, ಸಂಶೋಧನಾ ಕೇಂದ್ರಗಳ ಸೀಟುಗಳನ್ನು ಕೂಡ ರಾಷ್ಟ್ರೀಯ ವೈದ್ಯಕೀಯ ಹೆಚ್ಚಳ ಮಾಡಿದೆ. ಅದಕ್ಕೆ ಅನುಗುಣವಾಗಿ ಹಂಚಿಕೆ ಮಾಡಬೇಕಾದ ಸರ್ಕಾರವೇ ಅಧಿಕ ಶುಲ್ಕಕ್ಕೆ ಮಾರಾಟ ಮಾಡ್ತಾ ಇದೆ ಅಂತ ಹೇಳಿ ಆರೋಪ ಕೂಡ ಮಾಡಿದ್ದಾರೆ. ಒಟ್ಟಾರೆ NRI ರದ್ದು ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ, ಅದು ಓಕೆ ಸಪರೇಟ್. ಬಟ್ ಈ ರೀತಿ ಡೀಮ್ಸ್ ಯೂನಿವರ್ಸಿಟಿಗಳು ಈ ರೀತಿ ಮಾಡಿರೋದು, ಎಲ್ಲಾ ಸೀಟ್ಗಳನ್ನ ಮಾಡಿರೋದು ಅಂತ ಆರೋಪ ಮಾಡ್ತಾ ಇದ್ದಾರೆ. ಇದರ ಬಗ್ಗೆ ನಿಮ್ಮ ಅಭಿಪ್ರಾಯ ಕೂಡ ಕಮೆಂಟ್ ಮೂಲಕ ತಿಳಿಸಿ. ಇದು ಇವತ್ತಿನ ವಿಡಿಯೋ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಟಿಲ್ ಲೇಟ್. ಥ್ಯಾಂಕ್ ಯು.